ಇರುವಂತಹ ಜೋಳ ಬೆಳೆಗಾರರ ರೈತರ ಹೋರಾಟ ಮತ್ತು ಏನಿವತ್ತು ಭೀಕರ ಬರಗಾಲ ಇದೆ, ಆ ಭೀಕರ ಬರಗಾಲಕ್ಕೆ ಮಾನ್ವಿ ತಾಲೂಕನ್ನ ಬರಗಾಲ ಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಿ ಪರಿಹಾರ ಒದಗಿಸಬೇಕು ಅನ್ನುವಂತ ಕುರಿತು ಇವತ್ತು ಪ್ರತಿಭಟನಾ ಧರಣಿಯನ್ನ ಹಮ್ಮಿಕೊಳ್ಳಲಾಗಿದೆ. ಈ ಪ್ರತಿಭಟನಾ ಧರಣಿಯಲ್ಲಿ ಮುಖ್ಯವಾಗಿ ಆಗಮಿಸಿರುವಂತಹ ನನ್ನೆಲ್ಲ ರೈತ ಬಂಧುಗಳಿಗೆ ಅನಂತ ಕೋಟಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ವೇದಿಕೆ ಮೇಲೆ ಹಿರಿಯರಾಗಿರುವಂತಹ ಮಾಜಿ ಸಂಸದರಿಗೂ ಮತ್ತು ಉಭಯ ಮಾಜಿ ಶಾಸಕರಾದಿಯಾಗಿ ಅವರೆಲ್ಲರಿಗೂ ಕೂಡ ರೈತರ ಪರವಾಗಿ ಧ್ವನಿ ಎತ್ತದಕ್ಕೆ ಬಂದದಕ್ಕೆ ಮೊದಲು ಎಲ್ಲರ ಪರವಾಗಿ ಕೂಡ ಅವರಿಗೆ ರೈತರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ತಮಗೆಲ್ಲರಿಗೂ ಗೊತ್ತಿದೆ, ಬಹುತೇಕ ಇಲ್ಲಿ ಜೋಳ ಬೆಳೆಗಾರಿದ್ದಾರೆ, ಏನೆಲ್ಲ ಸಮಸ್ಯೆಗಳಾಗಿದ್ದಾವ, ಏನೆಲ್ಲ ಸಮಸ್ಯೆಗಳು ನಡೀತಾ ಇದ್ದಾವ ಅನ್ನುವಂಥದ್ದು ಬಹುಶಃ ಇವತ್ತು ಮಾನವಿಗೆ ತಂದಿದ್ದೀವಿ. ಆ ಸಮಸ್ಯೆನ ನಮ್ಮದು ಪೋತ್ನಾಳ್ ಭಾಗದಲ್ಲಿ ಪ್ರತಿನಿತ್ಯನೂ ಕೂಡ ವಾರದಾಗ 3 ಬೇರೆ, ತಿಂಗಳದಾಗ 5 ಬೇರೆ ಜೋಳ ಬೆಳೆಗಾರರ ಪ್ರತಿಭಟನೆಗಳು ಬಹಳಷ್ಟು ಆಗ್ತಾ ಇದ್ವು. ಯಾಕೆ ಆಗ್ತಾ ಇದ್ವು ಅಂದ್ರೆ ತಮಗೆಲ್ಲ ಗೊತ್ತಿದೆ. ಮೊದಲು ಹಿಂಗಾರು ಮುಂಗಾರು ಅಂತ ಮಾಡ್ತಾರ. ಸಿಂಧನೂರು ತಾಲೂಕು ಈ ರಾಜಕೀಯ ಪ್ರಭಾವ ಇರುವಂತವ್ರೆಲ್ಲರೂ ಮುಂಗಾರು ಮಾಡ್ಕೊಂತಾರ, ರಾಜಕೀಯವಾಗಿ ದುರ್ಬಲ ಇರುವಂತವ್ರೆಲ್ಲರೂ ಹಿಂಗಾರ ಆತು. ಮುಂಗಾರು ಮಾಡಿದ್ಮೇಲೆ ಮತ್ತೆ GPS ಮಾಡಕ 8 ದಿನ ರೈತರನ್ನ ಗೋಳಾಡ್ತಾರ. ಆಮೇಲೆ FID ಆದ್ಮೇಲೆ ಆ ರೈತರ ಪಾಣಿಗಳನ್ನ ಬ್ಲಾಕ್ ಮಾಡ್ತಾರ. ಬ್ಲಾಕ್ ಮಾಡಿದ್ಮೇಲೆ ಅದನ್ನ ತರ್ಸಕ ತಹಸೀಲ್ ಆಫೀಸ್ಗೆ ಕುಳ್ಕೊಂಡವ್ರನ್ನ ಭೇಟಿ ಹಾಕಿ ರೈತರು ಚಪ್ಪಲಿ ಸವಿತೇವ. ಇದು ಇರುವಂತ ಸತ್ಯಕತೆ. ಇದು ಇವತ್ತೆಲ್ಲರಿಗೂ ಗೊತ್ತಾಗಲಿ ಅನ್ನುವಂಥ ಉದ್ದೇಶಕ್ಕಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಮಾನವಿಯಲ್ಲಿ ಇದರ ಎಲ್ಲ ಸತ್ಯಕತೆಗಳನ್ನ ಅನಾವರಣ ಮಾಡ್ಬೇಕನ್ನುವಂಥ ಉದ್ದೇಶಕ್ಕಾಗಿ ಇವತ್ತು ಸರ್ಕಾರ ಇದ್ದೂ ಇಲ್ಲದಂತಾಗಿದೆ, ಮಾನವಿಯಲ್ಲಿ ಶಾಸಕರು ಇದ್ದು ರೈತರ ಪಾಲಿಗೆ ಇಲ್ಲದಂತಾಗಿದೆ. ಇದು ಕಟು ಸತ್ಯ ಕೂಡ ಹೌದು. ಅದಕ್ಕೆ ಧ್ವನಿ ಎತ್ತದೆ. ಇವತ್ತು ರೈತರಿಗೆ ಹೆಂಗಾಗಿದೆ ಅಂತಂದ್ರೆ ಬಹುತೇಕ ರೈತರು ಅದೇ ಹೇಳ್ತಿದ್ರು, ನಾನು ಪ್ರತಿನಿತ್ಯ ಏನಪ್ಪಾ ಇದ್ದು ಇಲ್ದಂಗ ಆಯ್ತಾ, ನಾವು ಜೋಳ ಬೆಳೆದು ಕೊಟ್ಟು 4 ತಿಂಗಳಾಯ್ತು, 4 ತಿಂಗಳಾದ್ರೂ ಇನ್ನೂ ಒಂದು ನಯಾ ಪೈಸೆ ಕೂಡ ನಮ್ಮ ಖಾತೆಗೆ ಜಮಾ ಆಗಿಲ್ಲ. ನಾವು ಕಳು ಮಾಡಿದ್ದಲ್ಲ, ದೊರಡೆ ಮಾಡ್ದಲ್ಲ, ಕಷ್ಟಪಟ್ಟು ಗಂಡ ಹೆಂಡತಿ ಮಕ್ಕಳು ಬೆವರು ಸುರಿಸಿ ಹೊಲದಾಗ ದುಡ್ದು ಗೌರ್ಮೆಂಟ್ ಸರ್ಕಾರ ಖರೀದಿ ಮಾಡ್ಬೇಕಾದ್ರದಕ್ಕ ಹಲವಾರು ರೀತಿಯ ಮೀನಾಮೇಷಗಳನ್ನ ಎಣಿಸಿ ಹಲವಾರು ರೀತಿಯ ನಿಬಂಧನೆಗಳನ್ನ ನಿಯಮಗಳನ್ನ ಹಾಕಿ ನಮ್ ಜೋಳ ಖರೀದಿ ಮಾಡಿದ ಮೇಲೆ ಅದ್ರಾಗ ಹಿಂಗಾರು ಮುಂಗಾರು ಅಂತ ಮಾಡೋದು, ಮತ್ತೆ ಆಮೇಲೆ ಜೋಳ ಖರೀದಿ ಮಾಡಿದ್ಮೇಲೆ ನಂಬ್ರಕ ನಮ್ಗೆ ಮತ್ತೆ ರೋಡಿಗೆ ಕುಂದಿರ್ಬೇಕು. ಇದು ಎಂತ ದುರಂತ. ಬಹುಶಃ ಇದು ಎಲ್ಲಾ ರೈತರು ಹೇಳಿದೆ ನಾನು, ಬಹುಶಃ ಕಣ್ಣೀರ್ ಬರ್ತಾ ಇದ್ದಾವ. ಇವತ್ತು ಬ್ಯಾಂಕಿನ ಬಡ್ಡಿ ಕಟ್ಟಬೇಕಾಗೈತೆ, ಬಡ್ಡಿಗೆ ರೊಕ್ಕಿಲ್ಲ. ಮಕ್ಕಳು ಶಾಲೆ ಸ್ಟಾರ್ಟ್ ಆಗ್ಯಾವ, ಶಾಲೆ ಫೀಸ್ ಕಟ್ಟಬೇಕು, ಶಾಲೆ ಫೀಸ್ ಕಟ್ಟಕ್ಕೂ ರೊಕ್ಕ ಇಲ್ಲ. ಹೌದು, ಇವತ್ತು ಮಕ್ಕಳು ಮದುವೆ ಇದೆ, ಮದುವೆಗೂ ರೊಕ್ಕ ಇಲ್ಲ. ಇದ್ದವ್ರೇನೆಲ್ಲೋ ಮಾಡ್ಬೋದು. ಆದ್ರೆ ಇವತ್ತು ಒಂದ್ ಬೇರೆ ಶಾಸಕರಾದ್ರೆ, ಮಾಜಿ ಶಾಸಕರಾದ್ರೆ ಪಿಂಚಣಿ ಬರುತ್ತೆ, ರಾಜಕೀಯರು ನಿವೃತ್ತರಾದ್ರೆ ಪಿಂಚಣಿ ಬರುತ್ತೆ. ಆದ್ರೆ ಇವತ್ತು ರೈತರಿಗೆ ಏನ್ ಬರುತ್ತಾ? ಬರೀ 6 ತಿಂಗಳ ಬೆಳೆ ಬಂದಿಲ್ಲ. ಹೋದ ಬೇರೆ ನಂದೇ 20 ಕ್ವಿಂಟಲ್ ಹತ್ತಿ ಆಗಿತ್ತು, 20 ಕ್ವಿಂಟಲ್ ಸೂರ್ಯಪಾನ ಆಗಿತ್ತು. ಈ ವರ್ಷ ಮುಂಗಾರು ಸಂಪೂರ್ಣವಾಗಿ ಕೈಕೊಟ್ಟೋಗಿದೆ. ಇವತ್ತು ಬರಗಾಲ ಪೀಡಿತ ಅಂತ ಘೋಷಣೆ ಮಾಡೋಕ್ಕೂ ಇವರಿಲ್ಲ. 30% ಆಗೈತೆ, 40% ಆಯ್ತು. ಏನ್ರಿ ಮಳೆನೂ ಆಗಿಲ್ಲ. 30% 40% ನೀವು ಬೆಂಗಳೂರಾಗ ಕುಂತ್ಕೊಂಡು AC ರೂಮ್ನಾಗ ಕುಂತ್ಕೊಂಡು ಹೆಂಗ್ ಬರಗಾಲ ಅಂತ ಹೇಳ್ತೀರಿ? ನೀವು ಹೆಂಗ 30% ಅಂತ ಹೇಳ್ತೀರಿ? ಸಂಪೂರ್ಣವಾಗಿ 0% ಒಂದು ಹನಿ ಕೂಡ ಮಳೆ ಆಗಿಲ್ಲ. ಅದಕ್ಕೆ ರಾಯಚೂರು ಜಿಲ್ಲೆಯಲ್ಲಿ ಮಾನ್ವಿ ತಾಲೂಕನ್ನ, ರಾಯಚೂರು ಜಿಲ್ಲೆಯನ್ನ ಬರಪೀಡಿತ ತಾಲೂಕು ಅಂತ ಘೋಷಣೆ ಮಾಡಬೇಕು. 1 ಎಕರೆಗೆ 50,000 ರೂಪಾಯಿ ಪರಿಹಾರ ಧನವನ್ನ ಸರ್ಕಾರ ಕೊಡಲೇಬೇಕು. ಆಮೇಲೆ ಇವತ್ತು ಸಂಪೂರ್ಣವಾಗಿ ರೈತರ ಸಾಲ ಮನ್ನಾ ಮಾಡಬೇಕು ಅನ್ನುವಂತ ಒತ್ತಾಯವನ್ನು ಇವತ್ತು ನಮ್ಮ ಬಿಜೆಪಿ ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಇದಕ್ಕೆಲ್ಲ ರೈತರು ಇವತ್ತು ಯಾಕೆ ಬಂದಿದ್ದಾರೆ ಅಂತಂದ್ರೆ ನೋವಿದೆ. ಇವತ್ತು ಬಹುಶಃ ಎಲ್ಲಾ ರೈತರು ಏನು ಇವತ್ತು ಆಗಮಿಸಿದಾರಲ್ಲ, ಅವರಿಗೆ ಹಲವಾರು ಸಂಕಷ್ಟಗಳಿದಾವೆ. ಆ ಸಂಕಷ್ಟಗಳಿರೋದ್ರಿಂದ ಇವತ್ತು ಇಷ್ಟರ ಮಟ್ಟಿ ಸಂಖ್ಯೆ ರೈತರು ಎಲ್ಲರೂ ಸೇರಿದೀವಿ ನಾವು. ಅದಕ್ಕೆ ಈ ಒಂದು ಹೋರಾಟದಲ್ಲಿ ಹೇಳ್ತಾ ಇದ್ವಿ, ನಮ್ಮ ಪಕ್ಷದ ಹಿರಿಯ ಮುಖಂಡರಿದ್ದಾರ, ಅವ್ರು DD ಬರ್ತಾರೋ DC ಬರ್ತಾರೋ, ಅವ್ರಿಗೆ DD ಬರ್ತಾರ. ಆ DD ಸರ್ ಅವ್ರಿಗೆ ಬಲವಾದ ಒತ್ತಡವನ್ನ ಏರಿ ಇನ್ನೂ 2-3 ದಿನದೊಳಗಾಗಿ ರೈತರ ಖಾತೆಗೆ ಜಮಾ ಆಗಲೇಬೇಕು. ಯಾಕಂದ್ರೆ ನಾವು ಪುಕ್ಸೆಟ್ಟಿ ಕೇಳೋದಲ್ಲ, ನಾವು ಜೋಳ ಕೊಟ್ಟಿದ್ದೀವಿ, ಆ ಜೋಳದ ಹಣವನ್ನು ನಮ್ಗೆ ಆಗ್ಬೇಕಂತ ಒತ್ತಾಯ. ನನ್ನ ಒತ್ತಾಯ ಅಲ್ಲ, ಮಾನವಿ ತಾಲೂಕಿನ ಸಮಸ್ತ ಜೋಳ ಬೆಳೆಗಾರ ರೈತರ ಒತ್ತಾಯ ಇದಾಗಿದೆ. ಅದಕ್ಕೆ ಆ ಒತ್ತಾಯವನ್ನ DD ಮೂಲಕ ಪಕ್ಷದ ಹಿರಿಯ ಮುಖಂಡರೆಲ್ಲರೂ ಅವ್ರಿಗೆ ಒತ್ತಾಯ ಮಾಡಿ ನಮ್ಮ ಖಾತೆಗಳಿಗೆ ಹಣವನ್ನು ಜಮಾ ಮಾಡಿಸಿದ್ರೆ ನಿಮಗೆ 100 ಕೋಟಿ ಪುಣ್ಯ ಬರುತ್ತೆ ಅಂತ ಹೇಳಿ ನನ್ನ ಮಾತಾಡೋಕೆ ಅವಕಾಶ ಮಾಡಿಕೊಟ್ರೆ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಿರಿಯರಿದ್ದಾರೆ, ಎಲ್ಲರಿದ್ದಾರೆ, ತಮ್ಮ ಅಭಿಪ್ರಾಯಗಳನ್ನು ಇವತ್ತು ಹೇಳೋದಕ್ಕೆ ಮುಕ್ತವಾದ ಅವಕಾಶ ಇದೆ. ಯಾರಾದ್ರೂ ಮಾತಾಡೋರಿದ್ರೆ ಮಾತಾಡಬಹುದು. ಅಂಬರೀಷಪ್ಪ ದೇಸಾಯಿ ಅವರು ಹುಟ್ಟುಕ್ನವರು, ಹಿರಿಯರು, ಇವರು ಜೋಳ ಬೆಳೆಗಾರರು, ಅದ್ರ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ. 2025-26 ಮುಂಗಾರು ಮತ್ತು ಹಿಂಗಾರು ಸೇರಿ 23,109 ರೈತರು ಜೋಳವನ್ನು ನಮಗೆ ಸರ್ಕಾರಕ್ಕೆ ಸರಬರಾಜು ಮಾಡಿದ್ದಾರೆ. ಆ ಪೈಕಿ ನಮಗೆ ಒಟ್ಟಾರೆಯಾಗಿ
500 ಕೋಟಿ ರೂಪಾಯಿ ಅವಶ್ಯಕತೆ ಬರೀ ನಮ್ಮ ರಾಯಚೂರು ಜಿಲ್ಲೆಗೆ ಇದೆ. ಅತಿ ಹೆಚ್ಚು ಜೋಳ ಬೆಳೆದಿರ್ತಕ್ಕಂಥ ಜಿಲ್ಲೆ. ನಮ್ಮಲ್ಲಿ ಒಟ್ಟಾರೆ ಕ್ವಾಂಟಿಟಿ ವೈಸ್ ಹೇಳಬೇಕು ಅಂತಂದರೆ ಒಂದು 12,65,000 ಕ್ವಿಂಟಲ್ ಖರೀದಿ ಆಗಿದೆ ಈ ವರ್ಷ. ಅದರೊಳಗಡೆ ನಾವು ಇಲ್ಲಿವರೆಗೂ 14,500 ರೈತರಿಗೆ ಆಲ್ರೆಡಿ ಪೇಮೆಂಟ್ ಮಾಡಿದ್ದೀವಿ. 278 ಕೋಟಿ ರೂಪಾಯಿ ದುಡ್ಡನ್ನ ಪೇಮೆಂಟ್ ಮಾಡಿದ್ದೀವಿ. 278 ಕ್ರೋರ್ಸ್ ಪೇಮೆಂಟ್ ಮಾಡಿದ್ದೀವಿ. ಇನ್ನು 190 ಕೋಟಿ ಪೇಮೆಂಟ್ ಬ್ಯಾಲೆನ್ಸ್ ಇದೆ ಸರ್. ಅದರೊಳಗಡೆ 33 ಕೋಟಿ ಮುಂಗಾರಲ್ಲಿ ಬೆಳೆದಿರ್ತಕ್ಕಂಥದ್ದು 1,400 ರೈತರಿಗೆ. ಇನ್ನು 7,300 ರೈತರು 156 ಕೋಟಿ ಹಿಂಗಾರಲ್ಲಿ ಬೆಳೆದಿರ್ತಕ್ಕಂಥದ್ದು. ಈಗ ಆಲ್ರೆಡಿ ನಾವು 2-3 ಸಾರಿ ಬೆಂಗಳೂರಿಂದ ಹೆಡ್ ಆಫೀಸಿಂದ ಡೆಲ್ಲಿಗೆ ಹೋಗಿ ಕೇಂದ್ರ ಕಚೇರಿಯಿಂದ ಕೇಂದ್ರ ಸರ್ಕಾರದಿಂದನೂ ಸಹಿತ ಅದರದ್ದು ದುಡ್ಡನ್ನು ರಿಲೀಸ್ ಮಾಡೋಕ್ಕೆ ಓಡಾಡ್ತಿದ್ದೀವಿ. ಈ ಒಂದು ತಿಂಗಳು ಎಂಡ್ ಒಳಗಡೆನೆ ಮುಂಗಾರಿನ ಕಂಪ್ಲೀಟ್ ಪೇಮೆಂಟ್ ಕ್ಲಿಯರ್ ಮಾಡ್ತೀವಿ. ವಿತಿನ್ 15 ಡೇಸ್ 15 ದಿನಗಳ ಒಳಗಾಗಿ ಸಂಪೂರ್ಣ ಪೇಮೆಂಟನ್ನು ಕ್ಲಿಯರ್ ಮಾಡ್ತೀವಿ. ಅಲ್ಲಿವರೆಗೂ ಎಲ್ಲ ರೈತರು ನನಗೂ ಆ ಕಷ್ಟ ಅರ್ಥ ಆಗ್ತಿದೆ. ಆದಷ್ಟು ಬೇಗ ನಿಮ್ಮ ಪೇಮೆಂಟನ್ನು ನಾವೇನು ಜೋಳವನ್ನು ಖರೀದಿ ಮಾಡಿದ್ದೀವಿ ಅದನ್ನು ತಕ್ಷಣ ನಿಮಗೆ ಪೇಮೆಂಟನ್ನು ಕ್ಲಿಯರ್ ಮಾಡ್ತೀವಿ. ರೈತರಿಗೆ ಗೊಬ್ಬರ ತರಬೇಕಾಗಿದೆ, ಬೀಜ ತರಬೇಕಾಗಿದೆ, ಬೆಳೆ ಇಲ್ಲ, ಮಳೆ ಇಲ್ಲ, ಇದೆಲ್ಲ ಆಗಿದೆ. ನೀವು ಕೊಡೋದು ರೈತರು ಆತ್ಮಹತ್ಯೆ ಮಾಡಿಕೊಂಡು ಆ ಪರಿಸ್ಥಿತಿ ಇದೆ. ಇಲ್ಲ ಸರ್ ಒಂದು ಕ್ವಶನ್ ಕೇಳ್ತಾರೆ ಸರ್. ನಮ್ಗೆ 15 ದಿನ ದೊಡ್ಡದಲ್ಲ, 15 ದಿನ ತಡಿತೀವಿ. ಇನ್ನೂ 15 ದಿನದೊಳಗಡೆ ಏನೋ ದುಡ್ಡು ಬೆಳಿಲ್ಲ ಅಂದಪ್ಪ ಅಂದ್ರೆ ಅತಿ ಉಗ್ರವಾದ ಹೋರಾಟವನ್ನು ನಾವು ಮಾಡಿದ್ದೀವಿ ಅಂತ ಈ ಮೂಲಕ ತಮ್ಗೆ ಹೇಳ್ತಾ ಇದ್ದೀವಿ. ನಾವು ಯಾವುದೇ ಥರದ ಮನವಿನೂ ಕೊಡಲ್ಲ, ಯಾರಿಗೂ ಏನು ಇಂಟಿಮೇಷನ್ ಕೊಡಲ್ಲ. ನಾವು ಇಲ್ಲಿಂದಾನೇ ಹಿಡಿದು ಉಗ್ರವಾದ ಹೋರಾಟವನ್ನು ಇಲ್ಲಿ ಮಾಡಕ್ಕಂತ ಹೇಳ್ತೀವಿ ನಾವು. ಸರ್ ಹೋದ್ಸಲ ಒಳಗೆ ಪೇಮೆಂಟ್ ಮಾಡ್ತೀವಿ ಅಂತ ಹೇಳಿದ್ರಿ. ಈಗ ಮತ್ತೆ 15 ದಿನ ಅಂತೀರಿ. ರೈತರು ಎಲ್ಲಿಗೆ ಹೋಗ್ಬೇಕು ಹೇಳ್ರಿ? ಅಲ್ಲ ನಾವು ಜೋಳ ಬೆಳೆ ತಿರುಗಿ ಸೆಪ್ಟೆಂಬರ್ನೇ ಮತ್ತೆ ಜೋಳ ಬಿತ್ತಿರ್ತೀವಿ. ನೀವು 10 ದಿನ 15 ದಿನ ಅಂತ ಹೇಳಿದ್ರೆ ರೈತ ಎಣ್ಣೆ ಕೊಟ್ಟು ಸಾಯ್ಬೇಕಾ? ಏನು ಮಾಡಬೇಕು? ಸರ್ ಕಾಂಕ್ರೀಟ್ ಆಗಿ ಕನ್ಫರ್ಮ್ ಆಗಿ ಹೇಳ್ಬೇಕಂತ ಹಾಗಾಗಿ ನಾನು ಈಗ ಇಲ್ಲಿಗೆ ಬರಬೇಕಾದ್ರೆ ಕೇಂದ್ರ ಕಚೇರಿಗೆ ಮಾತಾಡ್ಕೊಂಡು, ಯಾಕಂದ್ರೆ ನಾನು